ಎಲ್ರಿಗೂ ನಮಸ್ಕಾರ. ನೀವು ರಿಷಬ್ ಶೆಟ್ಟರ ಕಾಂತಾರ ಸಿನಿಮಾ ನೋಡಿರ್ತೀರ, ಅದರಲ್ಲಿ ಪಂಜುರ್ಲಿ ದೈವ ಬರುತ್ತೆ. ಆ ದೈವ ಅದು ಆ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಆದಮೇಲೆ ಅದ್ರ ಬಗ್ಗೆ ಇರತಕ್ಕಂಥ ಭಕ್ತಿ ಪ್ರೀತಿ ಎಲ್ಲರೂ ಬೆಳೆಸ್ಕೊಂಡಿದ್ದೀರಾ. ಆ ಪಂಜುರ್ಲಿ ದೈವ ಹೆಂಗೆ ರೆಡಿ ಆಗುತ್ತೆ ಅಂತೇಳಿ ಇವತ್ತು ಇಲ್ಲಿ ನಡೀತಾ ಇದೆ. ನಾವಿರ್ತಕ್ಕಂಥ ನೇರಳೆಕಟ್ಟೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇವತ್ತು ಸಂಜೆ ಪಂಜುರ್ಲಿ ದೈವ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಏನೋ ಪ್ರದರ್ಶನ ಮಾಡೋಕ್ಕೆ ಬರ್ತಲ್ಲ, ತೆಂಗಿನ ಮರದಲ್ಲಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಆದರೆ ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದನ್ನು ನಾನೀಗ ಕೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸ್ವಾಮಿ ನಮಸ್ತೆ. ನಮಸ್ತೆ, ಹೇಳಿ. ಅದೇ ಇದು ಪಂಜುರ್ಲಿ ಅದು? ಹೌದು, ಪಂಜುರ್ಲಿ ಕರಿ. ಅದು ಮಧ್ಯದಲ್ಲಿರುವಂಥ 3 ಹೆಡೆ ಇರ್ತದೆ. ಒಂದು ಹೆಡೆಯನ್ನು ತೆಗಿಬೇಕು ಅದರಲ್ಲಿ. ಅದೇ ಒಂದು ಎಳೆ ಮಾತ್ರ ತಕ್ಕಂತೆ, ಒಂದು ಮಾತ್ರ ತೆಗೆದು ನಾವು ಈ ರೀತಿಯಲ್ಲಿ ಸಿಗುತ್ತೆ. ಅದು ಬೇರೆ ಬೇರೆ ಹೆಸರು ಬರ್ತದೆ, ಜೋಚೂರು ಅಷ್ಟೇ. ಬೇರೆ ಊರಿನ ಹೆಸರು ಬರ್ತದೆ. ಪಂಜುರ್ಲಿ ಒಂದೇ. ಒಂದೇ. ಇಲ್ಲಿ ಇನ್ನು ಈ ಭಾಗದ ಕರಾವಳಿ ಜನಗಳಿಗೆ ಪಂಜುರ್ಲಿ ಅಂದ್ರೆ ಯಾಕಷ್ಟು ಭಕ್ತಿ ಭಾವ ಜಾಸ್ತಿ? ಅದು ದೇವರು ಅಂದರೆ ಶ್ರೀಮನ್ನಾರಾಯಣನೇ ಅವನು. ಹೌದಾ? ಅವನೇ. ಹೌದು, ಶ್ರೀಮನ್ನಾರಾಯಣನ ಪ್ರತಿರೂಪ ಅವನೇ ರೂಪ. ಎಲ್ಲಿ ಕಟ್ಕೊಳ್ಳೋದು ಇದನ್ನೆಲ್ಲ ನೀವು ಸಿಕ್ಕಿಬಿಟ್ಟು? ಅದು ಇಲ್ಲಿ ಕಟ್ಕೊಳ್ಳೋದು, ಸೊಂಟಗೆ. ಈಗ ಒಂದು ಪಂಜುರ್ಲಿನ ಎಷ್ಟು ದೇವರು ಈಗ ಸಂಜೆ ಪ್ರದರ್ಶನ ಮಾಡೋದು? 9 ದೈವ ಆಗ್ತದೆ. ದೈವ ಒಂದು 2 ನಿಮಿಷ ಸಿನಿಮಾದಲ್ಲ ಅಥವಾ ನೋಡ್ತೀವಿ. ನೀವು ಮಧ್ಯಾಹ್ನದಿಂದ ಪ್ರಿಪ್ರೇಷನ್ ಮಾಡಿ ಎಷ್ಟು ಅವರ್ ಬೇಕು ಪ್ರಿಪ್ರೇಷನ್ ಆಗೋದಕ್ಕೆ? 3 ಗಂಟೆ ಬೇಕಾ? ಸಿರಿ ಕಟ್ಟಿ ಅದಕ್ಕೆ ಎಲ್ಲ ಸಾಮಾಜಿಕಗಳ ಇದ್ದಾವೆ. ಕಾಲಾಳೆ, ಕಾಲ ಕಡ್ಗ, ಇದನ್ನು ಗಗ್ಗರ ಅಂತ ಹೇಳ್ತೇವೆ ನಾವು. ಅದನ್ನು ಕಟ್ಕೊಂಡು ರಂಬೆ ಇದು ಎಲ್ಲ ಹಾಕಿ ಕಟ್ಟಿದಾಗ ಅದು ಬರೋದು. ಕೋಲದ ಒಂದು ಇದು ಬರ್ತದೆ. ತಲೆಯಲ್ಲಿ 3 ಕೊಡಿ ಇರ್ತದೆ. 3 ಒಟ್ಟಿಗೆ ಇರ್ತದೆ. ಒಂದಂತ ಯೂಸ್ ನಾವು ಅಷ್ಟೇ. ಅದು ಮಾತ್ರ ನೀವು ತಗೊಬರೋದು? ಇದು ಸಿರಿ ಅಂತ ಹೇಳ್ತಾರೆ. ಈಗ ಸಿರಿ ತಳಗೆ ಬಿದ್ದರೆ ಮಡ್ಲು ಅಂತ ಹೇಳ್ತಾರೆ. ಮೇಲಿದ್ರೆ ಸಿರಿ. ಹಾಕಲ್ಲ, ಅರ್ಧ ಹಾಕಿದ ಮೇಲೆ ಕೇಳಿ. ಆಯ್ತಾ ಕೇಳಿ.